ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿನ್ನೆ ಹೋದ ಕ್ಲಾಸಲ್ಲಿ ಕ್ವಾಡ್ರಂಟ್ಸ್ ಆ್ಯಂಡ್ ಕನ್ವೆನ್ಷನ್ ಆಫ್ ಸೈನ್ ಅಂತ ಒಂದು ಟಾಪಿಕ್ ಉಳಿದಿತ್ತು. ಸೊ ಅದನ್ನ ಈಗ ಕಂಪ್ಲೀಟ್ ಮಾಡೋಣ. ಕ್ವಾಡ್ರಂಟ್ಸ್ ಅಂದರೆ ಇದು ಫಸ್ಟ್ ಕ್ವಾಡ್ರಂಟ್, ಇದು ಸೆಕೆಂಡ್ ಕ್ವಾಡ್ರಂಟ್, ಇದು ಥರ್ಡ್ ಕ್ವಾಡ್ರಂಟ್, ಇದು ಫೋರ್ತ್ ಕ್ವಾಡ್ರಂಟ್. ಸೊ ಈಗ ಫಸ್ಟ್ ಕ್ವಾಡ್ರಂಟಲ್ಲಿ ಎಕ್ಸ್ ಏನಾಗಿರುತ್ತೆ, ಪ್ಲಸ್ ಆಗಿರುತ್ತೆ, ವಾಯ್ನು ಪ್ಲಸ್ ಆಗಿರುತ್ತೆ. ಇದು ಎಕ್ಸ್ ಕ್ವಾಡ್ರಂಟ್, ಇದು ವಾಯ್ ಕ್ವಾಡ್ರಂಟ್. ಸೊ ಇಲ್ಲಿ ಎಕ್ಸನ್ನು ಪ್ಲಸ್ ಆಗಿರುತ್ತೆ, ವಾಯ್ನು ಪ್ಲಸ್ ಆಗಿರುತ್ತೆ. ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ವಾಯ್ ಪ್ಲಸ್ ಆಗಿರುತ್ತೆ, ಬಟ್ ಎಕ್ಸ್ ಏನಾಗಿರುತ್ತೆ, ಮೈನಸ್ ಆಗಿರುತ್ತೆ. ಸೊ ಥರ್ಡ್ ಕ್ವಾಡ್ರಂಟ್ನಲ್ಲಿ ಎಕ್ಸನ್ನು ಮೈನಸ್ ಆಗಿರುತ್ತೆ, ವಾಯ್ನು ಮೈನಸ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವಾಡ್ರಂಟ್ನಲ್ಲಿ ಎಕ್ಸ್ ಪ್ಲಸ್ ಆಗಿರುತ್ತೆ, ವಾಯ್ ಮೈನಸ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ಮುಖಾಂತರ ಹೇಳ್ಬೇಕಂದ್ರೆ ಫಸ್ಟ್ ಕ್ವಾಡ್ರಂಟ್ನಲ್ಲಿ 1,1 ಇದ್ದರೆ ಅವು ಪ್ಲಸ್ ಆಗಿರುತ್ತೆ. ಇಲ್ಲಿ ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಎಕ್ಸ್ ಮೈನಸ್ ಇರುತ್ತೆ, ಅಂದರೆ 1 -1 ಆ್ಯಂಡ್ 2. ವಾಯ್ ಏನಾಗಿರುತ್ತೆ, 2 ಆಗಿತ್ತು ಅಂದರೆ ಅದು ಪ್ಲಸ್ ಆಗಿರುತ್ತೆ. ಸೊ ಇಲ್ಲಿ 2 ಮೈನಸ್ ಆಗಿರುತ್ತೆ. ಇಲ್ಲಿ 1 -2 ಆಗಿರುತ್ತೆ, ಅಂದರೆ ಎಕ್ಸ್ ಇಸ್ 1 ಅಂದರೆ ಅದು ಪ್ಲಸ್ ಆಗಿರುತ್ತೆ. ವಾಯ್ ಈಕ್ವಲ್ ಟು -2 ಅಂದರೆ ಇದು ಮೈನಸ್ ಅಂದರೆ ನೆಗೆಟಿವ್ ಆಗಿರುತ್ತೆ. ಸೊ ನಮಗೆ ಈಗ ಒಂದು ಪಾಯಿಂಟ್ ಕೊಟ್ಟು ಅಂದರೆ 2.2, ಇದು ಯಾವ ಕ್ವಾಡ್ರಂಟ್ನಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಆವಾಗ ಇದು ಎಕ್ಸ್ ಆಗಿರುತ್ತೆ, ಇದು ವಾಯ್ ಆಗಿರುತ್ತೆ. ಎಕ್ಸ್ ಪ್ಲಸ್ ಇರುತ್ತೆ, ವಾಯ್ ಮೈನಸ್ ಇರುತ್ತೆ. ಅದು ಯಾವುದು ಕ್ವಾಡ್ರಂಟ್ ಅಂದರೆ ಫೋರ್ತ್ ಕ್ವಾಡ್ರಂಟ್. ಅದೇ ರೀತಿ ಎರಡು ಮೈನಸ್ ಕೊಟ್ಟಿರ್ತಾರೆ, -2 -3. ಇದು ಯಾವ ಕ್ವಾಡ್ರಂಟ್ನಲ್ಲಿ ಬರುತ್ತೆ, ಆವಾಗ ಥರ್ಡ್ ಕ್ವಾಡ್ರಂಟ್ನಲ್ಲಿ ಬರ್ತದೆ. ಈ ಥರ ಎಕ್ಸಾಂಪಲ್ಸ್ ಎಕ್ಸಾಮ್ನಲ್ಲಿ ಕೇಳಬಹುದು. ಸೊ ನೆಕ್ಸ್ಟಿನ ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ಮೊದಲ ಥರದ ಬೇಸಿಕ್ ಫಾರ್ಮುಲಾ. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ರೀತಿ ಇರ್ತದೆ ಅಂದರೆ ax² + bx + c = 0. ಸೊ ಇಲ್ಲಿ ABC ಆರ್ ನಂಬರ್ಸ್ ವೇರ್ a is not equal to 0. a ಏನಾಗಿರೋದಿಲ್ಲ, 0 ಆಗಿರೋದಿಲ್ಲ. ಸೊ ಇಲ್ಲಿ x = ಅನ್ನೋನ್, ಅಂದರೆ x ಅನ್ನೋದು ಒಂದು ವೇರಿಯೇಬಲ್ ಆಗಿರುತ್ತೆ. ಸೊ ಈಗ ಈ ಈಕ್ವೇಷನ್ಗಳನ್ನ ಬಿಡಿಸೋದು ಯಾವ ರೀತಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ b ಅನ್ನೋದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಇರುತ್ತೆ, ಇಲ್ಲಿ a ಅನ್ನೋದು ಕೋಎಫಿಷಿಯಂಟ್ ಆಫ್ x² ಆಗಿರುತ್ತೆ, ಇಲ್ಲಿ c ಅನ್ನೋದು ಕಾನ್ಸ್ಟಂಟ್ ಆಗಿರುತ್ತೆ. ಸೊ ಈ ಈಕ್ವೇಷನ್ಗಳನ್ನ ಯಾವ ರೀತಿ ಬಿಡಿಸ್ಬೋದು ಅನ್ನೋದು ನೋಡೋಣ. ಮೊದಲಿಗೆ ಇದು ಫಾರ್ಮುಲಾ ax² + bx + c = 0. ಕ್ವಾಡ್ರಾಟಿಕ್ ಈಕ್ವೇಷನ್ ಈ ಫಾರ್ಮ್ನಲ್ಲಿ ಇರ್ತವೆ. ಸೊ ಅವಾಗ ನಾವು ಯಾವ ರೀತಿ ಅಂದರೆ ಎಕ್ಸನ್ನು ಯಾವ ರೀತಿ ಕಂಡು ಹಿಡಿಬೋದು ಅಂದರೆ -b ± √b² - 4ac / 2a. ಸೊ b ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಇಲ್ಲಿ a ಅಂದರೆ ಕೋಎಫಿಷಿಯಂಟ್ ಆಫ್ x², ಸೊ c ಅಂದರೆ ಒಂದು ಕಾನ್ಸ್ಟಂಟ್. ಸೊ ಈ ಫಾರ್ಮುಲಾ ಹಾಕಿ ನಾವು ಎಕ್ಸನ್ನು ಕಂಡುಹಿಡಿಯೋದು.
ಸೊ ಫಸ್ಟ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ 3x² - 5x + 2 ಇಕ್ವೇಷನ್ ಇದೆ. ಇಲ್ಲಿ a ಅಂದರೆ ಎಷ್ಟಾಗುತ್ತೆ 3, ಸೊ b ಅಂದರೆ -5, ಸೊ c ಅಂದರೆ 2. ಸೊ ಇಲ್ಲಿ ಫಾರ್ಮುಲಾ ಇದೆ. ಸೊ ಇಲ್ಲಿ b ಇದ್ದಲ್ಲಿ -5 ಹಾಕಿದ್ದಾರೆ, ಇಲ್ಲಿ b² ಇದ್ದಲ್ಲಿ -5² -4, a ಅಂದರೆ 3, c ಅಂದರೆ 2. ಸೊ ಅದನ್ನು ಈ 5 ಏನಾಗುತ್ತೆ +5 ಆಗುತ್ತೆ, = ಇಲ್ಲಿ ಮೈನಸ್ ಇಂಟು ಮೈನಸ್ ಇಸ್ +5, ಇಲ್ಲಿ ± √(-5² is 25 -4 into 3 is 12, 12 into 2 is 24 divided by 8 ಇದೆ, 2 into 3 is 6. ಸೊ ಇಲ್ಲಿ 25ದಲ್ಲಿ 24 ಹೋದರೆ 1 ಉಳಿಯುತ್ತೆ. ಆವಾಗ 5 + √(1), √(1) ನಾವು 1 ಅಂತ ಬರಿಬೋದು. ಸೊ ಇಲ್ಲಿ 5 ± 1 divided by 6. ಆವಾಗ x = 6/6 ಒಂದಾಗುತ್ತೆ, ಆರ್ 4/6 ಒಂದಾಗುತ್ತೆ. ಸೊ ಇಲ್ಲಿ 6 ಗೆಟ್ ಕ್ಯಾನ್ಸಲ್ 1, ಅಥವಾ 2 2 2 3 ಸೊ 2/3. x = 1 ಆಗಿರುತ್ತೆ ಅಥವಾ 2/3 ಆಗಿರುತ್ತೆ. ನೆಕ್ಸ್ಟ್ ಒನ್, ಸಾಲ್ವ್ ಫಾರ್ y² = -2y + 2. ಸೊ ಇದನ್ನ ಈ ವೇರಿಯಬಲ್ ಎಕ್ಸದಲ್ಲಿ ಆದರೂ ಕೊಡ್ಬೋದು, ವೈನಲ್ಲಾದರೂ ಕೊಡ್ಬೋದು. ಸೊ ಇಲ್ಲಿ ವೈನಲ್ಲಿ ಕೊಟ್ಟಿದ್ದಾರೆ, ಇದನ್ನ y² = -2y + 2 ಅಂತ ಕೊಟ್ಟಿದ್ದಾರೆ. ನೀವು ಇವನ್ನೆಲ್ಲ ಒಂದೇ ಸೈಡೆ ಮಾಡ್ಕೋದು. ಇಲ್ಲಿ -2y ಇದ್ದಿದ್ದ ಇಲ್ಲಿ +2 ಆಗುತ್ತೆ, ಇಲ್ಲಿ +2 ಇದ್ದಿದ್ದ ಇಲ್ಲಿ -2 ಆಗುತ್ತೆ. ಸೊ = 0. ಸೊ ಇಲ್ಲಿ ಫಾರ್ಮುಲಾ, ಸೊ ಇಲ್ಲಿ ABC ವ್ಯಾಲ್ಯೂನ ಇಲ್ಲಿ ತುಂಬಿದ್ದಾರೆ. ಸೊ ಅವಾಗೇನಾಗುತ್ತೆ, ಇಲ್ಲಿ -2 ± √(2) is 4 -4 into 1 4 into 2 -2. ಸೊ ಮೈನಸ್ ಅಂದರೆ minus get plus. So 4 + 8 divided by 2. So -2 ± √12 divided by 2. ಸೊ ಈಗ ಇಷ್ಟಾದ ನಂತರ ಇಷ್ಟು ವ್ಯಾಲ್ಯೂ ನಮಗೆ ಬಂತು. ಇದನ್ನು ಈ ರೀತಿ ಯಾವ ರೀತಿ ಬರೆದಿದ್ದಾರೆ ಅಂದರೆ, ಇದನ್ನು ಸೊ ಇದೇನಾಗುತ್ತೆ, y = -2 ± √12 divided by 2 ಇದೆಯಲ್ಲ, ಇದನ್ನು -2 ± ಇದನ್ನು √4 into 3 ಅಂತ ಬರಿಬೋದು divided by 2. ಸೊ -2 ± ಇಲ್ಲಿ 4ನ ಹೊರಗೆ ತಗೊಂಡ್ರೆ 2 ಆಗುತ್ತೆ, ಯಾಕಂದರೆ ಸ್ಕ್ವೇರ್ ರೂಟಿಂದ ಹೊರಗೆ ಬಂದ ನಂತರ 2 ಆಗುತ್ತೆ. ಸೊ ಇದು √3 divided by 2. ಸೊ ಇದ್ರೊಳಗೆ ಕಾಮನ್ 2ಅನ್ನು ಹೊರಗಡೆ ತಗೊಂಡ್ರೆ, -2 ಕಾಮನ್ ಹೊರಗೆ ತಗೊಂಡ್ರೆ ಒಳಗೇನು ಉಳಿಯುತ್ತೆ, -1 + √3 ಅಥವಾ
ಇಲ್ಲಿ ಆರ್ ಪ್ಲಸ್ 2ನ ಕಾಮನ್ ತಗೊಂಡ್ರೆ -1 ಆಫ್ -√3 ಅಂತ ಉಳಿಯುತ್ತೆ. ಸೊ ಇಲ್ಲಿ 2/2 ಇರುತ್ತೆ. 2 ಗೆಟ್ ಕ್ಯಾನ್ಸಲ್ ಆಗಿ ನಮಗೇನು ಉಳಿಯುತ್ತೆ -1 + √3 ಅಥವಾ -1 -√3 ಉಳಿತದೆ. ಸೊ ನೆಕ್ಸ್ಟ್ ಕ್ವಶನ್, ಇದು ಫ್ಯಾಕ್ಟರೈಸೇಷನ್ ಮೆಥಡ್ ಮುಖಾಂತರ ಇದೆ. ಇದನ್ನು ಯಾವ ರೀತಿ ಬರೀಬೋದು ನೋಡಿ. x² - 6 = 16 ಇದ್ದಿದ್ದನ್ನು ಈ 16 ಈ ಕಡೆ ತೊಗೊಂಬಂದಾಗ ಮೈನಸ್ ಆಗುತ್ತೆ. ಸೊ ಇದನ್ನ ಇಂಟು ಮಾಡಿದಾಗ ನಮಗೆ 16x² ಬರಬೇಕು. ಅವು ಎರಡು ಸಂಖ್ಯೆಗಳನ್ನ ಕೂಡಿಸಿ ಅಥವಾ ಕಳೆದಾಗ -6x ಬರಬೇಕು. ಅಂಥ ಸಂಖ್ಯೆ ಯಾವ ಅಂದರೆ x² - 8x + 2x - 16. ಸೊ ಇಲ್ಲಿ x² - 8x + 2x - 16 = 0 ಆಗಿರುತ್ತೆ. ಸೊ ಇಲ್ಲಿ 8x - 8x ಒಳಗೆ 2x ಹೋದರೆ 6x ಆನ್ಸರ್ ಬರುತ್ತೆ. ಸೊ ಇವ ಎರಡು ಅಂಕಿಗಳನ್ನ ಇಂಟು ಮಾಡಿದಾಗ ಅಂದರೆ -8x × 2x ಅಂದಾಗ 16x² ಬರುತ್ತೆ. ಇದು ಇಂಟು ಮಾಡಿದಾಗ ಬರಬೇಕು. ಸೊ ಇಲ್ಲಿ x ಕಾಮನ್ ತಗೊಂಡಾಗ x - 8 ಇಲ್ಲಿ +2 ಕಾಮನ್ ತಗೋದು ಇವು ಎರಡರೊಳಗೆ ಇಲ್ಲೂ x - 8. ಸೊ ಇಲ್ಲಿ ಏನು ಉಳಿತು x - 8 ಒಂದು ಉಳಿತು. ಇವು ಹೇಳುವ ತಗೊಂಡಾಗ x + 2. ಸೊ ಇಲ್ಲಿ ಏನಾಗುತ್ತೆ x = 8 ಆಗುತ್ತೆ. ಇದೇನಾಗುತ್ತೆ x = -2 ಆಗುತ್ತೆ. ಸೊ x = 8 ಒಂದಾಗುತ್ತೆ, x = -2 ಒಂದಾಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್, x² - 7x - 3 = 0. a ಅಂದರೆ 1, ಇಲ್ಲಿ a = 1, ಇಲ್ಲಿ b = -7, c = -3. ಸೊ ಫಾರ್ಮುಲಾದಲ್ಲಿ ಇವು ವ್ಯಾಲ್ಯೂಗಳನ್ನ ಪುಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ 7 ಇದ್ದಿದ್ದು 7 ಆಗುತ್ತೆ. ಇಲ್ಲಿ 7² ಇದೆ, 7² ಅಂದರೆ 49. ಇಲ್ಲಿ 4 × 3 ಅಂದರೆ 12. ಇಲ್ಲಿಯೂ ಮೈನಸ್ ಇದೆ, ಇಲ್ಲಿ 3 ಮುಂದೆ ಮೈನಸ್ ಇದೆ, ಮೈನಸ್ ಗೆಟ್ ಪ್ಲಸ್ ಆಗುತ್ತೆ. ಸೊ 49 + 12 = 61. ಇವಾಗ 7/2 ± √61/2 ಇವುಗಳ ವ್ಯಾಲ್ಯೂ ಏನಾಗಿರುತ್ತೆ x = 7.40 ಅಥವಾ x = -0.40 ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, x² + 5x + 6 = 0. ಇಲ್ಲಿ ನೋಡಿ ಇಲ್ಲಿ ABC ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ಮುಲಾ ಇದೆ. ನೆಕ್ಸ್ಟ್ ಇವು ABC ವ್ಯಾಲ್ಯೂನ ಇಲ್ಲಿ ಪುಟ್ ಮಾಡಿದ್ದಾರೆ. ಸೊ ಅವಾಗ ಏನಾಗುತ್ತೆ ಇಲ್ಲಿ 5² ಇದ್ದಿದ್ದು 25. ಇದನ್ನ ಆಲ್ರೆಡಿ ಬಿಡಿಸಿದ್ದೀವಿ ಅನಿಸುತ್ತೆ. ಸೊ ಇಲ್ಲಿ 4 × 6 = 24. 25ರಲ್ಲಿ ಇಲ್ಲಿ ಏನಾಗಿರುತ್ತೆ √25 - 24 ಆಗಿರುತ್ತೆ. √1 ಉಳಿದಿರುತ್ತೆ. √1 ಉಳಿದಾಗ 1 ಅವಾಗ √1 ಇದ್ದಿದ್ದ 1 ಅಂತ ಬರಿಬೋದು. ಸೊ -5 ± 1
ಡಿವೈಡೆಡ್ ಬೈ 2 ಇದ್ದಿದ್ದ ಇಲ್ಲಿ -5 -1 ಹೋದರೆ -5 -1 ಡಿವೈಡೆಡ್ ಬೈ 2 ಇದೇನಾಗುತ್ತೆ -6 ಆಗುತ್ತೆ -6/2 ಅಂದರೆ 2 1 2 3 ಸೊ -3 ಒಂದಾಗುತ್ತೆ ಅಥವಾ -5 +1 ಆದರೆ 4 ಆಗುತ್ತೆ 4/2 -4/2 ಅಂದರೆ 2 1 2 2 ಸೊ -2 ಒಂದು ಆನ್ಸರ್ ಆಗುತ್ತೆ. ಸೊ ಅದೇ ರೀತಿ ಇನ್ನೆರಡು ಎಕ್ಸಾಂಪಲು 3x² + 5x - 7 = 0. ಸೊ a = 3, b = 5, c = -7. ಈ ವ್ಯಾಲ್ಯೂವನ್ನು ಇಲ್ಲಿ ಪುಟ್ ಮಾಡಿದ್ದಾರೆ. ಸೊ 5² is 25, 4 × 3 is 12, 12 × 7 is 84, minus get plus. So divided by 2 × 3 is 6. So ಇಲ್ಲಿ 84 plus 25 is 109 divided by 6. ಈ √19 ಇದೇ ರೀತಿ ಬರೆದು ಇದನ್ನ ಸಿಂಪ್ಲಿಫೈ ಮಾಡಿಟ್ಟಾಗ -2.573 ಒಂದು ಆನ್ಸರ್ ಆಗುತ್ತೆ, 0.907 ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ -x² - 6x + 8 = 0. ಸೊ a = -1, b = -6, c = 8. ಸೊ ವ್ಯಾಲ್ಯೂವನ್ನು ಫಾರ್ಮುಲಾದಲ್ಲಿ ಪುಟ್ ಮಾಡಿ.6² ಇದ್ದಿದ್ದು 36 ಆಗುತ್ತೆ. -4 × 8 is 32. ಇಲ್ಲಿ -4 × -1 is ಪ್ಲಸ್ ಆಗುತ್ತೆ. ಸೊ 6 ± √68 ಆಗುತ್ತೆ. ಡಿವೈಡೆಡ್ ಬೈ -2 ಆಗುತ್ತೆ. 2 ಅಂದರೆ ಇಲ್ಲಿ 1 ಇದೆ, -1 ಇದೆ, a ಬೆಲೆ -1 ಇದೆ. ಸೊ 6 + √68 ಡಿವೈಡೆಡ್ ಬೈ -2 ಒಂದಾಗುತ್ತೆ, ಅಥವಾ 6 - √68 ಡಿವೈಡೆಡ್ ಬೈ -2. ಇವನ್ನ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಇಷ್ಟು ಬರುತ್ತೆ, -7.123 ಆರ್ 1.123. ಸೊ ಇಲ್ಲಿಗೆ ಈ ಕ್ಲಾಸ್ ಮುಗೀತು.